ಇವತ್ತು ರೇವಿ ಆರ್ಟ್ ಗ್ಯಾಲರಿನಲ್ಲಿ ರಾಮಕೃಷ್ಣ ಮತ್ತು ವೀರೇಶ್ವರ ಸ್ವಾಮಿಯವರ ಈ ಅರ್ಬನ್ ಸ್ಪೇಸಿಂಗ್ ಬಗ್ಗೆ ಮಾಡಿರುವಂಥ ಪೇಂಟಿಂಗ್ ಒಂದು ಎಕ್ಸಿಬಿಷನ್ನ ನಾನು ಇನಾಗ್ರೇಟ್ ಮಾಡೋಕ್ಕೆ ಭಾಳ ಸಂತೋಷ ಆಯಿತು. ನಮ್ಮ ಬೆಂಗಳೂರು ನಗರ ಹೇಗೆ ಕಾಲಕ್ಕೆ ಬದಲಾವಣೆಯನ್ನು ಹೊಂದ್ತಾ ಇದೆ, ಕ್ರಮೇಣ ಯಾವೊಂದು ಕಾಂಪ್ಲೆಕ್ಸಿಟಿಯ ಲೆವೆಲ್ನ ತಲುಪಿದೆ ಅನ್ನೋದನ್ನು ಇವರು ಆರ್ಟ್ ಫಾರಮ್ನಲ್ಲಿ ಭಾಳ ಚೆನ್ನಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಪಲ್ಯೂಷನ್ ಆಗ್ಬೋದು ಅಥವಾ ನಮಗೆ ಜಾಮ್ಗಳಾಗ್ಬೋದು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಯನ್ನು ನಾವು ಬೆಂಗಳೂರಿನಲ್ಲಿ ಅನುಭವಿಸ್ತಾ ಇದ್ದೀವಿ. ಜನಸಾಮಾನ್ಯರು ನಾವು ಸಮಸ್ಯೆಯನ್ನು ಹಾಗೆ ಅಂದ್ಕೊಂಡು ಹೋಗ್ತೀವಿ, ಆದರೆ ಒಬ್ಬ ಕಲಾವಿದನ ಒಂದು ಕಲ್ಪನೆಯಲ್ಲಿ ಈ ಸಮಸ್ಯೆಗಳು ಹೇಗೆ ಕಾಣುತ್ತೆ, ಅವನು ಯಾವ ದೃಷ್ಟಿಯಿಂದ ಈ ಸಮಸ್ಯೆಗಳನ್ನು ನೋಡ್ತಾನೆ, ಅದನ್ನು ನೀವು ಇಲ್ಲಿ ಕಾಣ್ಬೋದು. ಬೋತ್ ರಾಮಕೃಷ್ಣ ಆ್ಯಂಡ್ ವೀರೇಶ್ ಅವರು ಭಾಳ ಚೆನ್ನಾಗಿ ಆ ಒಂದು ಕ್ಲಿಷ್ಟತೆ, ನಗರ ಜೀವನದ ಕ್ಲಿಷ್ಟತೆಯನ್ನು ಭಾಳ ಚೆನ್ನಾಗಿ ಇಲ್ಲಿ ಪ್ರತಿನಿಧಿಸಿ ಇಲ್ಲಿ ಇಟ್ಟಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಬಂದು ನೋಡಬೇಕು, ನಾವು ಎಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಬದುಕಿದ್ದೇವೆ ಮತ್ತು ಇದೊಂದು ಮೆಸೇಜನ್ನು ಕೊಡುತ್ತೆ. ಯಾವ ರೀತಿಯಲ್ಲಿ ಕ್ಲಿಷ್ಟ ಪರಿಸ್ಥಿತಿಯನ್ನು ಪರಿಹಾರವನ್ನು ಕಂಡುಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಸ್ಪೇಸನ್ನ ಕಡಿಮೆ ಮಾಡ್ಕೊಳ್ಳೋದಾಗಲಿ, ಸ್ಪೇಸನ್ನ ಫೇರ್ ಮಾಡ್ಕೊಳ್ಳೋದಾಗಲಿ ಮತ್ತು ಗಿಡಗಳನ್ನು ಬೆಳೆಸೋದಾಗಲಿ, ಇವೆಲ್ಲಕ್ಕೂ ಒಂದು ಸಪೋರ್ಟಿಂಗ್ ಆಗಿ ಇವತ್ತು ಇವರಿಬ್ಬರ ಪೇಂಟಿಂಗ್ಸ್ ಇದೆ. ತುಂಬ ಚೆನ್ನಾಗಿದೆ, ಭಾಳ ಸಂತೋಷ ಆಯಿತು. ಇವರು ಯುವಕರು, ಇವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇಂಥ ಚಿತ್ರಕಲಾ ಒಂದು ಎಕ್ಸಿಬಿಷನ್ಗಳು, ಅದರಲ್ಲೂ ನಗರ ಜೀವನವನ್ನು ಪ್ರತಿನಿಧಿಸುವಂಥ ಎಕ್ಸಿಬಿಷನ್ಗಳು ಜಾಸ್ತಿ ಆಗಲಿ ಅಂತಲೇ ಇದನ್ನು ಏರ್ಪಡಿಸಿದಂಥ ಶ್ರೀಯುತ ನನ್ನ ಮಿತ್ರರಾದಂಥ ಗೋವಿಂದರಾಜು ಮತ್ತು ಅವರ ಪತ್ನಿ ಮತ್ತು ಅವ್ರ ಜೊತೆ ಕೈ ಜೋಡಿಸಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.